ಲೈಫ್ ಎಲ್ಲ ಹೇಗಿದೆ? ಚೆನ್ನಾಗಿ ನಡೀತಾ ಇದೆ ಸರ್. ನಮ್ಮ ಪ್ರೊಫೆಷನ್ ಸಿನಿಮಾ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ನಿರ್ದೇಶನ ಮಾಡೋದು. ಹೊಸದೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ. ಓಕೆ. ಹೊಸ ಇನ್ನೊಂದಷ್ಟು ಮಾತುಕತೆಗಳು ನಡೀತಾ ಇದೆ. 1994 ಅನ್ಸುತ್ತೆ ನೀವು ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದು. 94 ನಾನು ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ ಜಾಯ್ನ್ ಆದೆ. ಸೊ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ 20 ವರ್ಷಗಳಾಗ್ತಾ ಬಂದಿದೆ. 20 ವರ್ಷಗಳು ಕಂಪ್ಲೀಟ್ ಮಾಡಿದ್ರ. ಸೊ ಏನೆಲ್ಲ ಚೇಂಜಸ್ ಅನ್ನಿಸ್ತು ಸರ್ ನಿಮಗೆ? ಚೇಂಜಸ್ ಏನು ಅಂತಂದ್ರೆ ಆವಾಗ ನೆಗೆಟಿವ್ ಇತ್ತು. ಆಮೇಲೆ ಈಗ ಡಿಜಿಟಲ್ ಆಯ್ತು. ಆವಾಗ ತುಂಬಾ ಫಿಸಿಕಲ್ ಜಾಸ್ತಿ ಇರೋದು ಕೆಲಸ. ಈಗೆಲ್ಲ ತುಂಬಾ ಈಸಿ ಆಗಿದೆ. ಅದನ್ನ ಟೆಕ್ನಾಲಜಿನ ಎಷ್ಟು ಈಸಿ ಆಗ್ತಿರುತ್ತೆ ಅದನ್ನ ನಾವು ಕರೆಕ್ಟಾಗಿ ಕೆಲವು ಸಲ ಯೂಸ್ ಮಾಡ್ಕೋಬೇಕು. ಆವಾಗ ಏನು ಅಂದ್ರು ನಾವು ಕ್ಯಾಮ್ರಾಮನ್ನೇ ನಮಗೆ ವ್ಯೂ ಫೈಂಡರ್ ನೋಡ್ತಿರ್ಲಿಲ್ಲ. ಕ್ಯಾಮ್ರಾಮನ್ ಏನ್ ತೆಗಿತೀರ ಅವ್ರ ಮೇಲೆ ನಮ್ಗೆ ಈಗೆಲ್ಲ ಮಾನಿಟರ್ ಎಲ್ಲ ಇದೆ. ಇಲ್ಲೇ ನೋಡ್ಬೋದು ಫ್ರೇಮ್ ಏನಿದೆ ಅಂತ ನೋಡ್ಬೋದು. ನಮ್ಗೆ ಆವಾಗ ಟೈಮ್ ನೋಡೋಕ್ಕೂ ಇರಲಿಲ್ಲ ಆ ಟೈಮಲ್ಲಿ. ಅದಾದ್ಮೇಲೆ ನಾನು ಫಸ್ಟ್ ಸಿನಿಮಾ ಆಕಾಶ್ ಮಾಡ್ಬೇಕಾದ್ರೂ ನಾನು ಮಾನಿಟರ್ ಯೂಸ್ ಮಾಡಿರಲಿಲ್ಲ. ಅರಸು ಸಿನಿಮಾದಲ್ಲಿ ಮಾನಿಟರ್ ಯೂಸ್ ಮಾಡಿದ್ದು. ಅಂದರೆ ಈ ಟೆಕ್ನಾಲಜಿ ಚೆನ್ನಾಗಿದೆ ಸಹ, ಯೂಸ್ ಮಾಡ್ಕೋಬೇಕು ಕರೆಕ್ಟಾಗಿ. ಅಡ್ವಾಂಟೇಜ್ ತುಂಬ ಇದೆ. ಕೆಲವರೆಲ್ಲ ಡಿಸ್ಅಡ್ವಾಂಟೇಜಿಂದ ಯೂಸ್ ಮಾಡ್ತಾರೆ. ಆಮೇಲೆ ಡಿಜಿಟಲ್ ಆದಮೇಲೆ ನಂಬರ್ ಆಫ್ ಶಾರ್ಟ್ಸ್ ತೆಗಿಯೋಕ್ಕೆ ಶುರು ಮಾಡ್ತೀವಿ ನಾವು. ಹೌದು. ಯಾಕೆ ನೆಗೆಟಿವ್ ಆದರೂ ಭಯ ಇರೋದು ದಿನಕ್ಕೆ 400 ಕ್ಯಾನ್ಸ್ ಮಾಡಬೇಕು ಅಂತ. ಅಷ್ಟರಲ್ಲೇ 800 ಫೀಟೇ ನಾವು ಎಕ್ಸ್ಪೋಸ್ ಮಾಡ್ತಿದ್ದಾಗ ತುಂಬ ಒಂಥರ ಮಾನಿಟರ್ಗಳು ಜಾಸ್ತಿ ಮಾಡ್ತಿದ್ವಿ. ಈಗ ಟಕ್ ಅಂತ ತುಂಬ ಅರ್ಜೆನ್ಸಿ ಆಗ್ಬಿಟ್ಟಿದೆ. ಅಂದರೆ ಫಾಸ್ಟ್ ಫುಡ್ ಥರ ಆಗ್ಬಿಟ್ಟಿದೆ ಈಗ. ಆಮೇಲೆ ನಂಬರ್ ಆಫ್ ಡೇಸು ಕೂಡ ಅವಾಗೆಲ್ಲ ತುಂಬ ಕಮ್ಮಿ ಮಾಡ್ತಿದ್ವಿ. ಈಗೆಲ್ಲ 200 300. ಅಂದರೆ ಏನು ಮಾಡೋಕ್ಕಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ, ಮೇಕಿಂಗ್ ಹಂಗೆ ಮಾಡಬೇಕು ಕಾಂಪಿಟೇಷನ್ ಹೊರಗಡೆ. ಆಮೇಲೆ ಬರ್ತಾ ಏನು ಜನ್ರೇಷನ್ ಚೇಂಜ್ ಆಗ್ತದೆ, ನಾವು ಚೇಂಜ್ ಆಗ್ತಾನೆ ಇರಬೇಕು. ಆಮೇಲೆ ಜಗದ ನಿಯಮ ಅಂತಾರೆ, ಬದಲಾವಣೆ ಅಂತ, ಹಂಗೆ ಚೇಂಜ್ ಆಗ್ತಾ ಇರಬೇಕು. ಸಿನಿಮಾ ಹಂಗೆ ಇರುತ್ತೆ. ಏನೇ ಮಾಡಿದ್ರು ಸಿನಿಮಾ ಎಷ್ಟೇ ಏನೇ ಬಂದ್ರೂ ಸಿನಿಮಾಕ್ಕೆ ಲೈಫ್ ಇದ್ದೇ ಇರುತ್ತೆ ಸರ್. ನಾವು ಟಿವಿ ಬಂದಾಗ ಸಿನಿಮಾ ಬರಲ್ಲ ಅಂತಿದ್ವಿ, ಥಿಯೇಟ್ರೆಲ್ಲ ಮುಚ್ಚಿಬಿಡುತ್ತೆ ಅಂತಿದ್ವಿ. ಈಗ ಟಿವಿಯಲ್ಲೂ ಕೂಡ OTT ಪ್ಲಾಟ್ಫಾರ್ಮಲ್ಲಿ ಬರ್ತಾ ಇದೆ. ತುಂಬ ಎಲ್ಲದರಲ್ಲೂ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲ ಲ್ಯಾಂಗ್ವೇಜಲ್ಲೂ ಎಲ್ಲ ಭಾಷೆನೂ ಜನ ನೋಡ್ತಾರೆ. ಆಮೇಲೆ ನಮಗೆ ಆಪ್ಷನ್ಸ್ಗಳಿದೆ ತುಂಬ. ಆಮೇಲೆ ಕಲಿಯೋದಕ್ಕೆ, ನಾವು ಮಾಡೋದಕ್ಕೆ ತುಂಬ ಅವಕಾಶಗಳಿದ್ದಾವೆ. ಅದನ್ನೆಲ್ಲ ಬೆಟ್ರಾಗಿ ಯೂಸ್ ಮಾಡ್ಕೊಂಡು ಮಾಡ್ಬೇಕಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.